ಕುಡಿಯುವ ನೀರಿನ ಟ್ಯಾಂಕ್ನಲ್ಲಿ ಕ್ರಿಮಿನಾಶಕ ಬೆರೆಸಿದ ಪ್ರಕರಣ ಸಂಬಂಧ ಪಿಡಿಒ ವಿರುದ್ಧ ನಿರ್ಲಕ್ಷ್ಯ ಆರೋಪ ಕೇಳಿ ಬಂದಿದೆ. ಪಿಡಿಒ ವಿರುದ್ಧ ಸಿಟ್ಟಿಗೆದ್ದಂತಹ ಸುರಪುರ ತಾಲೂಕಿನ ಮುದನೂರು ಕೆ ಗ್ರಾಮದ ಮಂದಿ ಹಲ್ಲೆಗೆ ಯತ್ನ ಮಾಡಿದ್ದಾರೆ. ಇನ್ನು ಪಿಡಿಒ ಸಿದ್ದರಾಮಪ್ಪನನ್ನ ಕೋಣೆಯಲ್ಲಿ ಕೂಡಿ ಹಾಕಿದ ತೆಗಳ್ಳಿ ಗ್ರಾಮಸ್ಥರು ವಾಗ್ವಾದವನ್ನ ನಡೆಸಿ ಹಲ್ಲೆಗೆ ಯತ್ನವನ್ನ ನಡೆಸಿದ್ರು. ಅಲ್ಲದೆ ಈ ಕೂಡಲೇ ಕರ್ತವ್ಯ ಲೋಪದ ಮೇಲೆ ಪಿಡಿಒ ಸಿದ್ದರಾಮಪ್ಪರನ್ನ ಅಮಾನತು ಮಾಡುವಂತೆ ಆಗ್ರಹ ಕೂಡ ಮಾಡಿದ್ದಾರೆ. ಈಗಾಗಲೇ ವೃದ್ಧೆಯೋರ್ವರು ಸಾವಿಗೀಡಾಗಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಕೆ ಮುದನೂರು ಗ್ರಾಮದ ವಾಟರ್ ಟ್ಯಾಂಕ್ನಿಂದ 3 ಹಳ್ಳಿಗಳಿಗೆ ನೀರು ಪೂರೈಕೆಯಾಗ್ತಾ ಇದೆ. ನೀವೇನ್ ಕರ್ತವ್ಯ ಲೋಪ ಮಾಡ್ರೆ ಎಲ್ಲ ಮತ್ತೆ ಸಸ್ಪೆಂಡ್ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ. 1 ಗಂಟೆ ತನಕ ಇಲ್ಲಿ ಎದ್ದು ಕೆಲಸ ಮಾಡಿದ್ರು. 1 ಗಂಟೆ ತನಕ ಇಲ್ಲಿ ಫಸ್ಟಿಗೆ ಇದು ಮಾಡಿದ್ರೆ ನಾವು ಕಂಟ್ರೋಲ್ ಮಾಡಿ ಪೈಪ್ ಬ್ಯಾರಿಕೇಡ್ ನೀರು ಸಪ್ಲೈ ಮಾಡಿ ಈಗ ಸಸ್ಪೆಂಡ್ ಮಾಡ್ಬೇಕಂತ ಒತ್ತಾಯ ಮಾಡತ್ತಾರಲ್ಲ. ನಾವು ರಾತ್ರಿ 1 ಗಂಟೆ ತನಕ ಇಲ್ಲಿ ನೀವೇನ್ ನಿಷ್ಕಾಳಜಿ ಮಾಡಿಲ್ಲ? ಏನ್ ಮಾಡಿಲ್ಲ, ನಿಷ್ಕಾಳಜಿ ಇಲ್ರಿ. ಬೇರೆ ದುರುದ್ದೇಶ ಕೆಲವು ಮಂದಿ 4 ಜನ ಅವ್ರು ಬೇರೆ ಕೆಲಸ ಕೊಡೋದಕ್ಕೆ ಆ ರೀತಿ ನಡೆಸ್ಯಾರ. ಇಲ್ಲಿ ಕೆಲಸ ಘಟನೆ ಆಗ್ಯದಲ್ಲ. ಈಗ ಮೊದಲ ಬೇಕಾದ್ರೆ ಕೆಲಸ ಕೊಟ್ಟಿಲ್ಲ, ಈಗ ಅಲ್ರಿ ಕೆಲಸದು ಬಿಡ್ರಿ. ಈಗ ಈ ಘಟನೆ ಮಾಡಿವ್ರಿ ನಾವು. ಯಾವ ಕರ್ತವ್ಯ ಲೋಪಿಲ್ಲ. ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಪ್ರವೀಣ್ ರೆಡ್ಡಿ ಇದ್ದಾರೆ. ಪ್ರವೀಣ್, ನೀರಿಗೆ ವಿಷ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒನನ್ನ ಈಗಾಗಲೇ ಕೂಡ್ ಹಾಕಿದ್ದಾರೆ. ಯಾವ ಕಾರಣಕ್ಕಾಗಿ ಅವ್ರನ್ನ ಕೂಡ್ ಹಾಕಿ ಹಲ್ಲೆಗೆ ಯತ್ನ ಮಾಡ್ತಿರೋದು ಅಂತ? ಶಕುಂತಲಾ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಎಂಬ ಮಾತು ಈ ಒಂದು ಘಟನೆಗೆ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಘಟನೆಯಲ್ಲಿ ಆ ಒಂದು ಗ್ರಾಮಗಳಿಗೆ ನೀರು ಸರಬರಾಜು ಮಾಡ್ತಾನೆ ಆತನ ತಾಯಿ ಹೊನ್ನಮ್ಮನೆ ಮೃತಳಾಗಿದ್ದಾಳೆ. ತದನಂತರ ಯಾವಾಗ ಆ ಒಂದು ನೀರಿನಲ್ಲಿ ವಿಷ ಇದೆ ಅಂತ ಅರಿತಾನೋ ಕೂಡಲೇ ಗ್ರಾಮಕ್ಕೆ ಹೋಗಿ ಆತ ಡಂಗೂರ ಸಾರಿಸಿ ಯಾವುದೇ ಕಾರಣಕ್ಕೂ ನೀರು ಸೇವನೆ ಮಾಡಬೇಡಿ ಅಂತ ಹೇಳಿ ಅಲ್ಲಿನ ಸಾವಿರಾರು ಜನರ ಒಂದು ಪ್ರಾಣ ರಕ್ಷಣೆ ಮಾಡಿದ್ದಾನೆ. ಇಷ್ಟಾದ್ರೂ ಕೂಡ ಅಲ್ಲಿನ ಒಂದು ಸ್ಥಳೀಯ ರಾಜಕಾರಣಿಗಳು ಅಂದ್ರೆ ಪುಡಾರಿ ರಾಜಕಾರಣಿಗಳು ಪಿಡಿಒನನ್ನ ಬಲಿಪಶು ಮಾಡಲು ಇದೀಗ ಮುಂದಾಗಿದ್ದು ಆ ಪಿಡಿಒಗೆ ಹಲ್ಲೆಗೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಯಾರು ಈ ಕಿಡಿಗೇಡಿ ಕೃತ್ಯ ಮಾಡಿದ್ದಾರೆ ಎಂಬುದು ಗ್ರಾಮಸ್ಥರು ಪತ್ತೆ ಹಚ್ಚಿ ಆತನಿಗೆ ಪೊಲೀಸರನ್ನು ಒಪ್ಪಿಸಬೇಕಾದಂತಹ ಕೆಲಸ ಮಾಡಬೇಕು. ಅದನ್ನು ಹೊರತುಪಡಿಸಿ ಈಗ ಪಿಡಿಒಗೆ ಹಲ್ಲೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಇದೀಗ ಪ್ರಜ್ಞಾವಂತರು ಕೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಘಟನೆಯಲ್ಲಿ ಈಗಾಗಲೇ ಹೊನ್ನಮ್ಮ ಎಂಬ 70 ವರ್ಷದ ವೃದ್ಧೆ ಈಗಾಗಲೇ ಸಾವನ್ನಪ್ಪಿದ್ದಾಳೆ. 10 ಜನ ಕೆಂಬಾವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೊ ಅದರಲ್ಲಿ 3 ಜನರ ಒಂದು ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಆ ಒಂದು ವಿಷ ಏನು ಬಾಟಲ್ ಹಾಕಿದ್ದಾರ ಆ ಒಂದು ವಿಷ ಬಾಟಲ್ ಕೂಡ ಆ ಒಂದು ಸ್ಥಳದಲ್ಲಿ ಸುಟ್ಟು ಹಾಕಿದ್ದಾರೆ ಕಿಡಿಗೇಡಿಗಳು. ಶಕುಂತಲಾ, ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.